ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನನ್ನ ನಮಸ್ಕಾರಗಳು. ಅತಿಥಿ ದೇವೋಭವ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವಿಶೇಷ ಅತಿಥಿಗಳೇ, ಶಿಕ್ಷಕ ವೃಂದದವರೇ, ಪ್ರೀತಿಯ ಪಾಲಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಸದ್ವಿದ್ಯಾ ಪಾಠಶಾಲೆಯ ಸಂಭ್ರಮ 2026 ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಶಾಲೆಯ ಸಾಧನೆ, ಸಂಸ್ಕೃತಿ, ಶಿಸ್ತು ಮತ್ತು ಪ್ರತಿಭೆಯನ್ನು ಸಂಭ್ರಮದಿಂದ ಆಚರಿಸುವ ಮಹತ್ವದ ದಿನವಾಗಿದೆ. ಇಂದಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಶಿವರಾಜ್ ಕಟಕ್ಭಾವಿ, ಎಸಿಪಿ ಸಿಇಎನ್, ಹುಬ್ಳಿ ಧಾರವಾಡ ನಗರ ಇವರನ್ನು ನಮ್ಮ ಶಾಲೆಯ ಮಕ್ಕಳು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಹೊಂಡೇಜ್ ಎಜುಕೇಷನ್ ಟ್ರಸ್ಟ್ ಇವರನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಸದ್ವಿದ್ಯಾ ಹೊಂಡೇಜ್ ಎಜುಕೇಷನ್ ಟ್ರಸ್ಟಿ ಮೆಂಬರ್ಸ್ ಆದ ಚಂದ್ರಶೇಖರ್ ಹೊಂಡೇಜ್ ಅವರನ್ನು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಕಾಶ್ ಹೊಂಡೇಜ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯಲ್ಲಿ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಎಲ್ಲ ಮುದ್ದು ಮಕ್ಕಳು ತುಂಬ ಚೆನ್ನಾಗಿ ಆಡಿದ್ರಿ. ಮುದ್ದು ಮಕ್ಕಳಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಸ್ಪೆಷಲು ಆ್ಯನ್ವಲ್ ಡೇ. ಫೈನಲಿ ಆ್ಯನ್ವಲ್ ಡೇ ಲಾಗ್ನ ನಾನು ಅಪ್ಲೋಡ್ ಮಾಡತ್ತೀನಿ ಇವತ್ತು. ಸೊ ಬರೀ ಚರಿ ಸ್ಕೂಲ್ನಾಗ ಆ್ಯನ್ವಲ್ ಡೇ ಹೆಂಗೆ ಮಾಡಿದ್ರ ಅಂಥೇಳಿ ನೀವು ಕೂಡಿ ಆ್ಯನ್ವಲ್ ಡೇನ ಎಂಜಾಯ್ ಮಾಡೋಣ ಅಂತ. The beginning of this auspicious event, we now light the ceremonial lamp, a symbol of knowledge. May this light remove all the darkness and guide us towards learning, success and happiness. Now we request our honorable guest, trustee members and principal sir to come forward and light the lamp. ಸರ್, ನಿಮ್ಮ ಈ ಬಿಜಿ ಶೆಡ್ಯೂಲಲ್ಲಿ ನೀವು ನಮಗೆ ಸಮಯವನ್ನು ಕೊಟ್ಟು ನೀವು ಬಂದಿರೋದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೀವಿ ಸರ್. ನಿಮ್ಮೊಟ್ಟಿಗೆ ನಾವು ಫಂಕ್ಷನ್ ನಡೆಸೋದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ವೇದಿಕೆ ಮೇಲೆ ಮತ್ತೆ ಆಸೀನರಾಗಿರ್ತಕ್ಕಂತಹ ನಮ್ಮ ಹೊಂಡೇಜ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರು ಬಸವರಾಜ್ ಹೊಂಡೇಜ್ ಅವರು, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನೀವು ಇರುವುದು ಕೂಡ ನಮಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ. ಅದೇ ರೀತಿ ಚಂದ್ರಶೇಖರ್ ಹೊಂಡೇದವರು ಕೂಡ ನಮ್ಮ ಟ್ರಸ್ಟಿನ ಒಬ್ಬ ಟ್ರಸ್ಟಿ ಮೆಂಬರ್. ಹಾಗೆ ಇಲ್ಲಿ ನೆರೆದಂತಹ ಎಲ್ಲ ಪಾಲಕರು ಮತ್ತು ಎಲ್ಲ ನನ್ನ ಮುದ್ದು ಮಕ್ಕಳು ಈ ವೇದಿಕೆಗೆ ನೀವು ಬಂದಿದ್ದೀರಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಬಂದಿರುವುದು ಮತ್ತು ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಆದರೆ ಸರ್ ಇಷ್ಟೆಲ್ಲ ಟೈಮ್ ಮಾಡಿಕೊಂಡು ನಮ್ಮ ಫಂಕ್ಷನಿಗೆ ಬಂದಾಗ ನೀವು ಉಪ್ಪಿಟ್ಟು ಶಿರಾ ತಿಂದು ಸೈಲೆಂಟಾಗಿ ಕುಂತ್ರೆ ಸಮಸ್ಯೆ ಆಗ್ತದೆ. ಸ್ವಲ್ಪ ಜೋರಾಗಿ ಚಪಾಳಿ ಅನ್ನೋದು ಕೂಡ ನೀವು ತರಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಸೊ ಸದ್ವಿದ್ಯಾ ಪಾಠಶಾಲೆಯ 4ನೇ ವಾರ್ಷಿಕೋತ್ಸವ ಸಂಭ್ರಮ 2026. ಸಂಭ್ರಮವೆಂದರೆ ಖಾಲಿ ಇದು ಒಂದು ಫಂಕ್ಷನ್ನು, ಒಂದು ಏನೋ ಈವೆಂಟು ಅಂತಲ್ಲ. ವರ್ಷವಿಡೀ ನಮ್ಮ ಮಕ್ಕಳು ಏನೇನು ಶ್ರಮವನ್ನು ಪಟ್ಟಿದ್ದಾರೆ, ಏನೇನು ಎಜುಕೇಷನನ್ನು ಅವರು ಕಲ್ತಿದ್ದಾರೆ, ಏನೇನು ಸಂಸ್ಕೃತಿಯನ್ನು ಕಲ್ತಿದ್ದಾರೆ, ಅದನ್ನೆಲ್ಲವನ್ನು ಪ್ರದರ್ಶಿಸುವ ಒಂದು ದಿನವೇ ಈ ಸಂಭ್ರಮ 2026. ಸರ್, ನಾವು ಸಂಭ್ರಮ 2026 ಮತ್ತು ನಮ್ಮದೊಂದು ಟ್ಯಾಗ್ ಲೈನ್ ಇದೆ ಸರ್, ನೋ ಏಜ್ ಫಾರ್ ಲಿಮಿಟ್, ನೋ ಏಜ್ ಫಾರ್ ಫನ್ ಅಂತೇಳಿ. ಸೊ ಇದರ ಅರ್ಥ ಬರೀ ನಮ್ಮಲ್ಲಿ ಕೇವಲ ಮಕ್ಕಳು ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ ಸರ್. ಮಕ್ಕಳೊಂದಿಗೆ ಅವರ ತಾಯಿ ಮತ್ತು ತಂದೆಯಂದಿರು, ಅಲ್ಲದೆ ಅಜ್ಜ ಮತ್ತು ಅಮ್ಮಂದಿರು ಕೂಡ ಈ ವೇದಿಕೆಯ ಮೇಲೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಹೆಸರನ್ನು ನಾವು ಸಂಭ್ರಮ 2026, ಇದು ಬರೀ ವಿದ್ಯಾರ್ಥಿಗಳಿಂದ ಮಾಡುವಂತಹ ಸಂಭ್ರಮವಲ್ಲ, ಎಲ್ಲ ನಮ್ಮ
ವಿದ್ಯಾರ್ಥಿಗಳ ಕುಟುಂಬದೊಂದಿಗೆ ಮಾಡುವಂಥ ಫಂಕ್ಷನ್ನೇ ಈ 2026 ಸಂಭ್ರಮ. Now I would like to invite our respected parents on stage one by one to share their valuable thoughts and experience about our school. So I first call upon Ravindra Itape, grandfather of Prinsika Itape. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. I now would like to call up Nishchita Siddhi Bavi on the stage. ಥ್ಯಾಂಕ್ ಯು ಮ್ಯಾಮ್. ಗುಡ್ ಈವ್ನಿಂಗ್ ಎವ್ರಿ ಒನ್. ಗುಡ್ ಈವ್ನಿಂಗ್ ಸರ್. ಒಮ್ಮೆ ನರ್ವಸ್ ಆಗತ್ತೆ. ಆ ಅಂಕಲ್ ಅಷ್ಟಂತೂ ಪ್ರಾಪರಾಗಿ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಸದ್ವಿದ್ಯೆ ಅಂದಮೇಲೆ ನನ್ನ ಒಪಿನಿಯನ್ ಏನೈತಿ ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ. ಫ್ರ್ಯಾಂಕ್ಲಿ ಹೇಳ್ತೀನಿ ರೀ, ನನಗೆ ಯಾವ ಇಂಟೆನ್ಷನು ಇರಲಿಲ್ಲ ಸದ್ವಿದ್ಯಾಕ್ಕೆ ನನ್ನ ಮಗಳು ಹಾಕ್ಬೇಕಂತ ಹೇಳಿ. ನಾವು ಈ ಏರಿಯಾಗೆ ಬಂದಾಗ, ನಾವು ಟ್ವಿಟರ್ ಆದಾಗ ಒಂದು 7-8 ಸ್ಕೂಲದ್ದು ಒಪಿನಿಯನ್ ನಾನು ನೋಡಿದ್ದೆ. ಒಂದು ಥಾಟ್ ಆಫ್ ಮೈಂಡ್ ಇತ್ತು, ನನಗೆ ಮಕ್ಕಳಾದಾಗ ಅದೇ ಸ್ಕೂಲ್ನಾಗ ಹಾಕ್ಬೇಕು ಅಂತ ಹೇಳಿ. ಮಗಳು ಹುಟ್ಟಿದ್ಲ, ಸ್ಕೂಲ್ ಅಡ್ಮಿಷನ್ ಮಾಡಬೇಕಾದ್ರೆ ಒಂದು 3-4 ಸ್ಕೂಲ್ನ ಹುಡುಕಿದೆ. ನನ್ನ ಮಗಳ ಫ್ರೆಂಡ್, ಆಕಿ ಕ್ಲೋಸ್ ಫ್ರೆಂಡ್ ಈ ಸ್ಕೂಲ್ನಾಗ ಓದ್ತಿದ್ದ, ಶೋಭಿತ್. ಎಲ್ಲ ಸ್ಕೂಲಿಗೆ ಹೋದಾಗೂ ಕೇಳ್ತಿದ್ಲ, ಮಮ್ಮ ಶೋಭಿತ್ ಈ ಸ್ಕೂಲ್ನಾಗ ಅದಾನೇನೋ, ಮಮ್ಮ ಶೋಭಿತ್ ಈ ಸ್ಕೂಲ್ನಾಗ ಅದ. ಫೈನಲಿ ಸದ್ವಿದ್ಯಾಗ ಬಂದಾಗ ಮಮ್ಮ ಶೋಭಿತ್ ಅದಾನ ಅಂದ. ಹೌದಮ್ಮ ಶೋಭಿತ್ ಇದೆ ಸ್ಕೂಲ್ನಾಗ ಅದಾನ ಅಂದಾಗ ಡಿಸೈಡ್ ಮಾಡಿರಲಿಲ್ಲ ಎಲ್ಲಿ ಹಾಕ್ಬೇಕು ಅಂತ ಹೇಳಿ. ಬಟ್ ಮನೆಗೆ ಹೋದಾಗ ಜಗಳ ಸ್ಟಾರ್ಟ್ ಆಯ್ತು, ಸದ್ವಿದ್ಯಾಕ ಹಾಕ್ಬೇಕು ನಮ್ಗಿನ್ನ, ಹೋದ್ರೆ ಸದ್ವಿದ್ಯಾಕ ಹೋಗ್ತೀನಿ ಅಂತ ಹೇಳಿ. ಸೊ ಹೋಗ್ಲಿ, ಬರಾತಿದ್ದ ಹಾಫ್ ಇಯರ್ ಬರಾತಿದ್ಲ, ಸದ್ವಿದ್ಯಾಕನ ಅಡ್ಮಿಷನ್ ಮಾಡಿಸಿದ್ವಿ. ಬಟ್ 1.5 ವರ್ಷ ಆಯ್ತು ನನ್ನ ಮಗಳ ಸದ್ವಿದ್ಯಾದಾಗ ಓದಾತ. ಗ್ರಾಫ್ ವಾಸ್ ಗೋಯಿಂಗ್ ಲೈಕ್ ಹೈ ಪೀಕ್. ನಾಟ್ ಓನ್ಲಿ ಎಜುಕೇಷನ್, ಓವರ್ ಆಲ್ ಪರ್ಫಾರ್ಮೆನ್ಸ್ನಾಗ ಡೌನ್ ಅನ್ನೋದೇ ಇಲ್ಲ. ಅದರ್ ಕಲ್ಚರಲ್ ಆಕ್ಟಿವಿಟೀಸ್, ಡಾನ್ಸ್, ಸಾಂಗ್, ಸ್ಪೀಚ್, ವಚನ, ಸ್ಪೋರ್ಟ್ಸ್, ಒಂದೊಂದು ಮಕ್ಕಳನ್ನ ಎದ್ದಕ್ಕೂ ಇನ್ವಾಲ್ವ್ ಮಾಡ್ಕೊಳಂಗಿಲ್ಲ ನಮ್ಮ ಸರ್. ಎಲ್ಲದ್ರಾಗೂ ಇನ್ವಾಲ್ವ್ ಮಾಡ್ಕೋತಾರೆ. ಮತ್ತು ಇನ್ನೊಂದೇನು ಹೇಳ್ಬೇಕಂದ್ರೆ, PTMಗೆ ಬಂದಾಗ ನಾವು ಏನು ಹೇಳ್ತೀವಿ ಸಜೆಷನ್ನ, ಅದನ್ನು ನೆಕ್ಸ್ಟ್ PTMನಾಗ ಅವರು ಮಾಡಿಬಿಟ್ಟಿರ್ತಾರೆ. ಸೊ ಲಾಸ್ಟ್ ಟೈಮ್ ಆ್ಯನ್ವಲ್ ಡೇ ಬಗ್ಗೆ ಒಂದಿಷ್ಟು ಹೇಳಿದ್ವಿ ಸರ್ಗೆ. ಸೊ ಈ ಸಲ ಎಲ್ಲ ಫುಲ್ಫಿಲ್ ಮಾಡಿಕೊಟ್ಟಾರ. ಆ್ಯಸ್ ಅ ಸದ್ವಿದ್ಯಾ ಪಾರ್ಟ್ ಆಫ್ ಅ ಫ್ಯಾಮ್ಲಿ ನಾ ಆಗಿದ್ದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೌಡ್ ಅನ್ನಿಸ್ತೈತಿ ನಂಗೆ. ನನ್ನ ಮಗಳು ಸದ್ವಿದ್ಯಾದಾಗ ಓದಾತಾಳ ಅನ್ನೋದು ಪ್ರೌಡ್ ಆಗೈತಿ. ಸರಿಗೆ ನಾ ಈ ಹಿಂದನೂ ಹೇಳಿದ್ದೆ, ಸರ್ ಇದು ಸಸಿರಿ ಆಲದ ಮರ ಆಗ್ಬೇಕಂತ ಹೇಳಿ. ಟಿಲ್ ಅಕ್ಕಿದ ಎಜುಕೇಶನ್ ಕಂಪ್ಲೀಟ್ ಆಗೋ ಮಟನ ಸದ್ವಿದ್ಯಾ ಬ್ರ್ಯಾಂಡ್ನಾಗ ಅಕ್ಕಿ ಓದಬೇಕು ಅಂತ ಹೇಳೀನಿ. ಇನ್ 2 ಇಯರ್ಸಿಗೆ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಾಳೆ, ಅಷ್ಟೊಳಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗ್ಬೇಕ್ರಿ ಸರ್. ಸೊ ಟೋಟಲಿ ಹೇಳ್ಬೇಕಂದ್ರೆ ನಂಗಂತೂ ಪ್ರೌಡ್ ಫೀಲ್ ಆಗ್ತೈತಿ. ಸಖತ್ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಬಟ್ ಅವ್ರ ಸೈಡಿಂದ ಅವ್ರ ಕೆಲಸನ ಅವರು ಪರ್ಫೆಕ್ಟಾಗಿ ಮಾಡತ್ತಾರೆ, ಇಷ್ಟು ಮಾತ್ರ ನಾ ಹೇಳ್ಬೋದು. ಸರ್ದ ಪರ್ಮಿಷನ್ ಇದ್ರೆ ನಾನು ಪರ್ಸ್ನಲ್ 2 ಸಜೆಷನ್ ಹೇಳ್ತೇನೆ ಸರ್, ಹೆದರ್ಬೇಡ್ರಿ ನಿಮಗಲ್ಲ. ಆ್ಯನ್ವಲ್ ಡೇನ ಸರ್ ನಮಗೆ ಲಾಸ್ಟ್ ಒಂದು PTM ಕರೆದಿದ್ರು, ಮೇ ಬಿ ನವಂಬರ್ ಎಂಡ್ ಅನ್ಸತ್ರಿ ಸರ್. ಅವಾಗನ ಹೇಳಿದ್ರೆ ಇಂಥ ದಿನ ನಾವು ಆ್ಯನ್ವಲ್ ಡೇ ಮಾಡತ್ತೀವಿ ಅಂತ ಹೇಳಿ. ಟಿಲ್ ಡಿಸೆಂಬರ್, ಮೇ ಬಿ FA3 ಎಕ್ಸಾಮ್ ಮುಗಿದ್ಮೇಲೆ PTM ಮುಗೀತು. ಟಿಲ್ ಅದ್ರ ನೆಕ್ಸ್ಟ್ ಡೇನ ಏನು ಹೇಳಿದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು. ಡಿಸೆಂಬರ್ 1 ಸ್ಟಾರ್ಟ್ ಮಾಡ್ಯಾರ. ಮೇ ಬಿ ಇವತ್ತಿಗೆ 1 ತಿಂಗಳ 3 ದಿನ ಆಯ್ತು. ದೇ ಆರ್ ವರ್ಕಿಂಗ್ ವೆರಿ 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 ಹಾರ್ಡ್. ಮಕ್ಕಳು, ಸ್ಟಾಫು, ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ. ನಾ ಹೇಳಿದ್ದು ಚಪ್ಪಾಳಿ ಹೊಡಿಬೇಡ್ರಿ, ನಾ ಏನು ಹೇಳತ್ತೀನಿ ಅದನ್ನ ಕೇಳಿ ಚಪ್ಪಾಳಿ ಹೊಡೀರಿ. ಹೊಡೆಸ್ಕೊಂಡ್ರೆ ಮಕ್ಕಳ, ಬೇಯಿಸ್ಕೊಂಡ್ರೆ ನಾವು ಇಲ್ಲಿ ಏನು ಕೂತಲ್ಲ, ನಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಅವ್ರು 1 ತಿಂಗಳಿಂದ ಸ್ಟ್ರಗಲ್ ಮಾಡತ್ತಾರ. ನಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದು ಎನ್ಕರೇಜ್ಮೆಂಟ್. ಪ್ಲೀಸ್ ಲಾಸ್ಟ್ ಟೈಮ್ ಗತೆ ಮಾಡಬೇಡ್ರಿ. ಎವ್ರಿ ಪರ್ಫಾರ್ಮೆನ್ಸ್ ಮುಗಿದ್ಮೇಲೂ ಫುಲ್ ಎನರ್ಜಿ ಬೂಸ್ಟ್ ಆಗಿ ಅವರಿಗೆ ಚಪ್ಪಾಳೆ ಕೊಡ್ರಿ. ಇಷ್ಟ ನಾನು ಆಸ್ ಅ ಪೇರೆಂಟಾಗಿ ಕೇಳೋದು. ಸದ್ವಿದ್ಯಾದ ಎಲ್ಲ ಮಕ್ಕಳು ನಮ್ಮ ಮಕ್ಕಳ, ಪ್ಲೀಸ್ 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 ಎನ್ಕರೇಜ್ ಮಾಡ್ರಿ, ಅಷ್ಟ ನಾ ಕೇಳೋದು. ಇನ್ನೊಂದು ಐತ್ರಿ ಸರ್, ಲಾಸ್ಟ್ ಸರ್ ನಮಗೆ ವಿಡಿಯೋ ಪ್ರೊವೈಡ್ ಮಾಡ್ತಾರೆ. ವಿಡಿಯೋಗ್ರಾಫರ್ ನದ್ಕ ಕರ್ಸಾರ ಅವರು, ಫುಲ್ ಪೀಕ್ ಪಾಯಿಂಟ್ನಾಗ ಕೊಟ್ಟಾರ ಅವರಿಗೆ. ಸೊ ಪ್ಲೀಸ್ ಪೇರೆಂಟ್ಸ್ ಯಾರು ಮುಂದೆ ಬಂದ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ನಿನ್ನೆ ಒಂದು ಇನ್ಸಿಡೆಂಟ್ ಆತ, ರಿಹರ್ಸಲ್ ನಡೆದಿತ್ತು. ಒಬ್ರು ಪೇರೆಂಟ್ ಅವ್ರ ಮಗುನ ಕರೆದು ವಿಡಿಯೋ ಮಾಡತ್ತಿದ್ರೆ, ಮಗು ಪಾಪ ಪಪ್ಪನ ನೋಡಬೇಕು, ಡಾನ್ಸ್ ಮಾಡಬೇಕು,
ಅಥವಾ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕೋ ಗೊತ್ತಾಗ್ಲಾರ್ದ ಪಾಪದ ಕಂಪ್ಲೀಟ್ ಪರ್ಫಾರ್ಮೆನ್ಸ್ನಾಗನ ಡಿಸ್ಟ್ರಾಕ್ಟ್ ಆಗ್ಬಿಡ್ತು. ಸೊ ಪ್ಲೀಸ್ ಅದೊಂದನ್ನು ನೆನಪಿಟ್ಕೋರಿ ಪೇರೆಂಟ್ಸ್, ಎನ್ಕರೇಜ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಮುಂದೆ ಬಂದ ಮಕ್ಕಳಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ಇಷ್ಟ ನಾ ಕೇಳೋದು. ಫೈನಲಿ ಐ ಆಮ್ ಹ್ಯಾಪಿ ಟು ಐ ಆಮ್ ಬೀಯಿಂಗ್ ಸದ್ವಿದ್ಯಾ ಫ್ಯಾಮಿಲಿ ಮೆಂಬರ್. ಥ್ಯಾಂಕ್ ಯು ಸರ್. ಸೊ ಫಂಕ್ಷನ್ನು ಸ್ಟಾರ್ಟ್ ಆಯಿತು, ವೆಲ್ಕಮ್ ಸ್ಪೀಚ್ ಆಯಿತು, ಗೆಸ್ಟ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯಿತು, ಗೆಸ್ಟ್ ಇಂಟ್ರಡಕ್ಷನ್ ಆಯಿತು, ಲೈಟ್ನಿಂಗ್ ಆಯಿತು. ಸೊ ಗೆಸ್ಟು ಬಂದಂಥವರು ಅವ್ರು ಪ್ರೊಫೆಷ್ನಲಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ಸೊ ಅವರು ಬ್ಯುಸಿಯೆಸ್ಟ್ ಪರ್ಸನ್ನು. ಸೊ ಹಾಗಾಗಿ ಅವ್ರನ್ನ ಸನ್ಮಾನ ಮಾಡಿ ಬೀಳ್ಕೊಟ್ರು. ನೆಕ್ಸ್ಟು ದರ್ಬಾರ್ ಸಂಗೀತ ಶಾಲೆಯ ಸರ್, ಸಂಗೀತ್ ಸರ್ ಮತ್ತು ತಬ್ಲಾ ಮಾಸ್ಟರ್ಗೆ ಇಲ್ಲಿ ಸನ್ಮಾನ ಮಾಡತ್ತಾರ. ನೀವು ವಿಡಿಯೋ ಸ್ಟಾರ್ಟಿಂಗ್ನಾಗನ ಪ್ರಿನ್ಸಿಪಲ್ ಸರು ಹಾಡು ಹಾಡಿದಂಥ ಒಂದಿಷ್ಟು ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಿದ್ರಲ್ಲ, ಇದು ಆ ಮಕ್ಕಳು, ಇದೇ ಸಂಗೀತ ಶಾಲೆಯ ಮಕ್ಕಳು. ಚರಿ ಸ್ಕೂಲ್ನಾಗ ಏನೋ ಫಂಕ್ಷನ್ ಆದರೂ ಮಕ್ಕಳಿಗೆ ಸಾಂಗ್ ಹೇಳಿಕೊಡಕ್ಕೆ ದರ್ಬಾರ್ ಸಂಗೀತ್ ಹಾಲಿನ ಸರ್ಸೇ ಬರ್ತಾರೆ. ಸೊ ಹಾಗಾಗಿ ಅವ್ರನ್ನೂ ಕೂಡ ಇಲ್ಲೇ ಅವರ ಶಾಲೆಯ ಮಕ್ಕಳು ಸ್ಟಾರ್ಟಿಂಗಲ್ಲಿ ಹಾಡು ಹಾಡಿದ್ರು. ಸಾರಿ, ನನಗೆ ಆ ಹಾಡನ್ನ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಬಟ್ ನಾನು ನಿಮಗೆ ಇಲ್ಲೇ ಹೇಳತ್ತೀನಿ. ಸೊ ಅವರಿಗೂ ಇಲ್ಲೇ ಸನ್ಮಾನ ಮಾಡಿದ್ರು. ಮೊದಲನೇ ದಿವಸ ನೀವು ಏನು ಶಾಲೆಗೆ ಮಕ್ಕಳನ್ನು ಕಳಿಸಿದ್ರಿ, ಅಲ್ಲಿಂದ ಹಿಡಿದು ನಿನ್ನೆವರೆಗೂ ಕೂಡ ಏನು ಮಕ್ಕಳು ಪರ್ಫಾರ್ಮೆನ್ಸನ್ನು ಸ್ಟೇಜ್ ಮೇಲ್ಗಡೆ ಪ್ರಾಕ್ಟೀಸ್ ಮಾಡಿದರು, ಅಲ್ಲಿವರೆಗೂ ಏನೇನು ನಡೆದಿದೆ ನಮ್ಮ ಸ್ಕೂಲಲ್ಲಿ ಅನ್ನೋದನ್ನು ಒಂದು ಕಿರುಚಿತ್ರವನ್ನಾಗಿ ನಾವು ತಮಗೆ ತೋರಿಸ್ತೀವಿ. ಎಲ್ಲರೂ ನೋಡಿ ಮತ್ತು ಆನಂದಿಸಿ.
mashup dance from LKG, Jeena Jeena Yaha. Life is full of little joints. Our LKG children are here to show us that happiness lies in enjoying every moment and dancing with free heart. So they are here with sweet expression and innocent moves for Jeena Jeena Yaha song. So let's welcome them with a big round of applause. Ready to take us a joyful journey with a vibrant tribal dance with strong beats, colorful moves, happy faces. They show us the spirit of unity and energy. So let's welcome our little performers with a big round of applause. I request all the parents to give applause. So the first competition prize would be for speech competition. The first prize goes to Shrinik Tigidi. Second prize goes to Tamai Medicinal. Third prize goes to Ahana Siddhipave and Prinsika Itape. So our next competition winners for clay modeling, which we conducted on Ganesha Chaturthi. First prize goes to Tamai Medicinal, Ahana Siddhibavi and Shrinik Tigadi. Third prize goes to Haru Shiremet and Prinsika Itape. Our next winners of shloka telling and devotional song singing. First prize goes to Neil Joshi. Second prize goes to Shrisha Koliwad. ನೆಕ್ಸ್ಟ್ ಎಜುಕೇಷ್ನಲ್ ಬೇಸ್ಡ್ ಅವಾರ್ಡ್ ಕೊಡತ್ತಿದ್ರು. ಫಸ್ಟು ಅಹನ ಸಿದ್ದಿಬಾವಿ ಮತ್ತು ಶ್ರೀಶಾ ಕೋಳಿವಾಡ, ಸೆಕೆಂಡ್ ಅಂಶಿಕಾ ಮತ್ತು ತಮಯ್ಯ, ಥರ್ಡ್ ಪ್ರಿನ್ಸಿಕಾ ಮತ್ತು ಸಂಪತ್ತಿಗೆ ಬಂತು. ಇಲ್ಲೇ ಮ್ಯೂಸಿಕ್ ಹಾಕಿದ್ರಿಂದ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಸೊ ಇನ್ನು ಭಾಳಷ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇದ್ದು, ಬಟ್ ಅವಕ್ಕೆಲ್ಲವಕ್ಕೂ ಮ್ಯೂಸಿಕ್ ಹಾಕಿರೋದ್ರಿಂದ ನಾನು ಅದನ್ನೆಲ್ಲ ಕಟ್ ಮಾಡೇನಿ. ಜಸ್ಟ್ ಇದನ್ನಷ್ಟ ನಾನು ಇಲ್ಲೇ ಮೇನ್ ಏನಿತ್ತು ಅದನ್ನಷ್ಟ ಕೊಡತ್ತೀನಿ. ಬರ್ರಿ ನೆಕ್ಸ್ಟ್ ಫಂಕ್ಷನ್ ಹೆಂಗಾಗ್ತೈತಿ ಅಂಥೇಳಿ ನೋಡ್ಕೊಂಡು ಬರೋಣ. ಸೊ ನೆಕ್ಸ್ಟ್ ಈಗ ರಂಗೋಲಿ ಕಾಂಪಿಟೇಷನ್ ಮತ್ತು ಕುಕಿಂಗ್ ಕಾಂಪಿಟೇಷನ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐತಿ. ನಿಮಗೆಲ್ಲ ಗೊತ್ತೈತಿ, ನಾನು ಈ ಹಿಂದಿನ ಲಾಗ್ ಒಳಗೆ ನೀವು ನೋಡಿರಿ, ಸ್ಕೂಲ್ನಾಗ ಮದರ್ಸಿಗೆ ಅಂತೇಳಿ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು. ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡತ್ತಾರ. ರಂಗೋಲಿ ಕಾಂಪಿಟೇಷನ್ದಾಗ 3+1 ಅಂತ ಪ್ರೈಸ್ ಕೊಟ್ಟರು. ಫಸ್ಟ್ ಪ್ರೈಸು ಪ್ರಗತಿಯವ್ರಿಗೆ ಬಂತು, ಸೆಕೆಂಡ್ ನನಗೆ ಬಂತು, ಥರ್ಡ್ ವಿನೂತಾ ಅವ್ರಿಗೆ ಬಂತು, ಫೋರ್ತ್ ಒನ್ ಸವಿತಾ ಅನ್ನೋರಿಗೆ ಒಬ್ಬರಿಗೆ ಬಂತು. ಕುಕ್ಕಿಂಗಿಗೆ ಎಲ್ಲರಿಗೂ ಈಕ್ವಲ್ ಆಗನ ಮೆಮೊರೇಬಲ್ ಗಿಫ್ಟ್ ಕೊಟ್ಟಾರ, ಲೈಫ್ ಟೈಮ್ ಮೆಮರಿ ಇರುವಂಥದ್ದು. ನಾನು ಮುಂದೊಂದು ದಿನ ಯಾವಾಗಾರು ಲಾಗ್ನಾಗ ತೋರಿಸ್ತೀನಿ. ಇದಾದಮೇಲೆ ನಮ್ಮದು ಮದರ್ಸದ್ದು ಡ್ಯಾನ್ಸ್ ಇತ್ತು. ಸೊ ಈ ಡ್ಯಾನ್ಸ್ನ ಎಂಜಾಯ್ ಮಾಡ್ಕೊಂಡು ಬರ್ರಿ. ನಾವು ಹೆಂಗೆ ಡ್ಯಾನ್ಸ್ ಮಾಡೋ ಅಂತ ಹೇಳ್ರಿ. ಇದೀಗ ನಮ್ಮ ಕಾರ್ಯಕ್ರಮದ ಅತ್ಯಂತ ನಿರೀಕ್ಷಿತ ಕ್ಷಣಕ್ಕೆ ನಾವು ಬಂದಿದ್ದೇವೆ. ಶೈಕ್ಷಣಿಕ ಸಾಧನೆ, ಶಿಸ್ತು, ಪ್ರತಿಭೆ, ನಡತೆ ಹಾಗೂ ಸಮಗ್ರ ವ್ಯಕ್ತಿತ್ವದ ಆಧಾರದಲ್ಲಿ ಆಯ್ಕೆಯಾದ ಬೆಸ್ಟ್ ಗರ್ಲ್ ಹಾಗೂ ಬೆಸ್ಟ್ ಬಾಯ್ ಪ್ರಶಸ್ತಿ ಘೋಷಣೆಯ ಸಮಯ ಬಂದಿದೆ. ಈ ಪ್ರಶಸ್ತಿ ಕೇವಲ ಒಂದು ಬಹುಮಾನವಲ್ಲ, ಇದು ಶ್ರಮ, ಆತ್ಮವಿಶ್ವಾಸ ಮತ್ತು ಮಾದರಿ ವ್ಯಕ್ತಿತ್ವಕ್ಕೆ ನೀಡುವ ಗೌರವವಾಗಿದೆ. ಮೊದಲು ಬೆಸ್ಟ್ ಗರ್ಲ್ ಪ್ರಶಸ್ತಿಯನ್ನು ಘೋಷಿಸುತ್ತಿದ್ದೇವೆ. ಇದನ್ನು ಸದ್ವಿದ್ಯಾ ಪಾಠಶಾಲಾ ಪ್ರಾಂಶುಪಾಲರಾದ ಶ್ರೀಯುತ ಪ್ರಕಾಶ್ ಹೊಂಡೇದ್ ಅವರು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೊ ಬೆಸ್ಟ್ ಗರ್ಲ್ ಆಫ್ ದಿ ಇಯರ್ ಫ್ರಮ್ ನರ್ಸರಿ ಕುಮಾರಿ ಆನ್ನವಿ. ಫ್ರಮ್ LKG ಕುಮಾರಿ ಅಹನಾ ಸಿದ್ದಿಬಾವಿ. ಬೆಸ್ಟ್ ಬಾಯ್ ಆಫ್ ದಿ ಇಯರ್
ಸೊ ಫ್ರೆಂಡ್ಸ್, ಈಗಿರೋದು ಮದರ್ ಮತ್ತು ಫಾದರ್ದ ಕಪಲ್ ಡ್ಯಾನ್ಸ್. ಇದು ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದೈತಿ ನೋಡ್ರಿ. ಸೊ ಇಲ್ಲೇ ನೆಕ್ಸ್ಟ್ ಮದರ್ ಆ್ಯಂಡ್ ಫಾದರ್ದ ಡ್ಯಾನ್ಸ್ ಆದಮೇಲೆ ಲಾಸ್ಟ್ ಪರ್ಫಾರ್ಮೆನ್ಸ್ UKGದವ್ರದ್ದಿತ್ತು. ಭಾಳ ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್ ಮಾಡ್ಯಾರ. ಆಪ್ರೇಷನ್ ಸಿಂಧೂರದ್ದು ಸ್ವಲ್ಪ ಸ್ಕಿಟ್ ಮಾಡಿ ಆಮೇಲೆ ಅದನ್ನು ಸಾಂಗ್ನಾಗ ಕನ್ವರ್ಟ್ ಮಾಡಿದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿತ್ತು. ಫೈನಲ್ ಆಗಿ ಸ್ಕೂಲಿನ ಎಲ್ಲ ಮಕ್ಕಳು, ಎಲ್ಲ ಸ್ಟಾಫು, ಎಲ್ಲ ಪೇರೆಂಟ್ಸು ಸೇರಿ ನಮ್ಮ ರಾಷ್ಟ್ರಗೀತೆನ ಹಾಡೋದ್ರ ಜೊತೆಗೆ ಆ್ಯನ್ವಲ್ ಡೇ ಫಂಕ್ಷನ್ನ ಎಂಡ್ ಮಾಡಿದ್ವಿ ನೋಡ್ರಿ. ಸೊ ಎಲ್ಲ ಕ್ಲಾಸಿನ ಮಕ್ಕಳು ಏನೇನು ಪರ್ಫಾರ್ಮೆನ್ಸ್ ಮಾಡ್ಯಾರ ಅವ್ರದ್ದೆಲ್ಲ ಡ್ಯಾನ್ಸ್ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ID ನಿಶ್ಚಿತ MS ಒಳಗೆ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ, ಎಂಜಾಯ್ ಮಾಡಿರಿ. ಡ್ಯಾನ್ಸ್ ಸಾಂಗ್ನ ಅಲ್ಲಿ ಹಾಕ್ತೀನಿ. ಇಲ್ಲೇ ಹಾಕಕ್ಕೆ ನಂಗೆ ಕಾಪಿರೈಟ್ ಕ್ಲೇಮ್ ಆಗ್ತೈತಿ. ಸೊ ಹಾಗಾಗಿ ನಾನು ಇಲ್ಲೇ ಸಾಂಗ್ಸ್ನ ಸ್ವಲ್ಪನ ತೊಗೊಂಡೀನಿ. ಉಳಿದಿದ್ದ ಮೆಮೊರೇಬಲ್ ಮೂಮೆಂಟ್ಸ್ ಏನಿರತ್ತಲ್ಲ ಅದನ್ನು ಫುಲ್ಲಾಗಿ ತೊಗೊಂಡು ಎಡಿಟ್ ಮಾಡೀನಿ. ಸೊ ಆ್ಯನ್ವಲ್ ಡೇ ಫಂಕ್ಷನದ ಲಾಗ ಹೆಂಗೆ ಅನ್ನಿಸ್ತಾ ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಲಾಗ ಭಾಳ ಲೆಂದಿ ಆಗೈತಿ, ಬಟ್ ಆ್ಯನ್ವಲ್ ಡೇ ಲಾಗ್ನ ಪಾರ್ಟ್ ಬೈ ಪಾರ್ಟ್ ಹಾಕಿದೆ ಅಂದ್ರೆ ಅದ್ರದ್ದು ಕ್ರೇಜ್ ಹೋಗ್ತೈತಿ. ಸೊ ಹಾಗಾಗಿ ಲೆಂದಿ ಆದ್ರೂ ಒಂದೇ ವಿಡಿಯೋದಾಗ ಹಾಕೋನು ಅಂತೇಳಿ ಹಾಕೇನಿ. ಹೋಪ್ಸೋ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಅಂದ್ಕೊಂಡೇನಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ವಿಡಿಯೋಕ್ಕೆ ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.